ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಲುಪಿದರೆ ಈಗಲೇ ಲೈಕ್ ಮಾಡಿ. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇಂತಹ ಪ್ರತಿದಿನ ಸಾಯಿ ಆಶೀರ್ವಾದ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ನಮ್ಮ ವಿಡಿಯೋಗಳಿಗೆ ಪ್ರೀತಿ ತೋರಿಸಲು ಮೆಂಬರ್ಶಿಪ್ ಜಾಯಿನ್ ಮಾಡಿ. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಆಶೀರ್ವಾದ ಮತ್ತು ಬೆಂಬಲ ನೀಡಿ. ಆದರೆ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಕೊನೆಯಲ್ಲಿ ಸಾಯಿಬಾಬಾ ನಿಮಗಾಗಿ ಒಂದು ವಿಶೇಷ ಸಂದೇಶ ನೀಡಿದ್ದಾರೆ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಕೊನೆಯವರೆಗೂ ತಪ್ಪದೆ ನೋಡಿ. ಈ ಕ್ಷಣದಲ್ಲಿ ಯಾರು ಸಾಯಿಬಾಬಾ ನಂಬುತ್ತಾರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಲುಪಿದರೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇನ್ನೊಬ್ಬರಿಗೆ ಈ ಸಾಯಿ ಸಂದೇಶ ತಲುಪಿಸುತ್ತದೆ. ವಿಡಿಯೋ ಸ್ಕಿಪ್ ಮಾಡಬೇಡಿ ಮಗು. ಕೊನೆಯಲ್ಲಿ ಸಾಯಿ ಕೊಡುವ ಆಶೀರ್ವಾದ ನಿಮಗಾಗಿ ಇರಬಹುದು. ಈ ನನ್ನ ಸಂದೇಶವನ್ನು ನೀನು ನೋಡುತ್ತಿದ್ದೀಯೇ ಎಂದರೆ ನಿನ್ನ ಸಂಕಷ್ಟಗಳು ನಿಧಾನವಾಗಿ ಕಳೆಯುತ್ತಿವೆ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನೀನು ಈಗ ಈ ಕ್ಷಣದಲ್ಲಿ ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನ ಹೃದಯದ ನೋವನ್ನು ನೋಡಿದ್ದಾರೆ. ನೀನು ಯಾರಿಗೂ ಹೇಳದೆ ಮೌನವಾಗಿ ಅನುಭವಿಸುತ್ತಿರುವ ಕಷ್ಟವನ್ನು ಅವರು ಅರಿತಿದ್ದಾರೆ. ಎಷ್ಟು ದಿನಗಳಿಂದ ನೀನು ಒಳಗೆ ಅಳುತ್ತಿದ್ದೀಯೋ, ಎಷ್ಟು ರಾತ್ರಿ ನಿದ್ರೆ ಇಲ್ಲದೆ ಕಣ್ಣೀರಲ್ಲಿ ಕಳೆಯುತ್ತಿದ್ದೀಯೋ, ಎಷ್ಟು ಬಾರಿ ನನ್ನ ಜೀವನ ಯಾಕೆ ಹೀಗಾಗಿದೆ ಎಂದು ಮನಸ್ಸಿನಲ್ಲಿ ಕೇಳಿಕೊಂಡಿದ್ದೀಯೋ, ಆ ಪ್ರತಿಯೊಂದು ನೋವನ್ನು ಸಾಯಿಬಾಬಾ ಕೇಳಿದ್ದಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸುತ್ತದೆ, ಹತ್ತಿರದವರೇ ದೂರವಾದಂತೆ ಅನಿಸುತ್ತದೆ. ನಮ್ಮ ಒಳ್ಳೆಯತನಕ್ಕೂ ಬೆಲೆ ಇಲ್ಲದಂತೆ ಕಾಣುತ್ತದೆ, ಮನಸ್ಸು ಒಡೆದು ಹೋಗುತ್ತದೆ. ಆದರೆ ಸಾಯಿ ಹೇಳುತ್ತಾರೆ, ಮಗು ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಅಂದು ಅನುಭವಿಸುತ್ತಿರುವ ಕಷ್ಟ ಶಾಶ್ವತವಲ್ಲ. ಇದು ನಿನ್ನ ಬದುಕಿನ ಕೊನೆಯ ಕತ್ತಲೆಯಲ್ಲ, ಬೆಳಕು ಬರುತ್ತಿದೆ. ನೀನು ಕಾಯುತ್ತಿದ್ದ ಶುಭ ಸಮಯ ಹತ್ತಿರ ಬರ್ತಿದೆ. ನಿನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಚಿಂತೆ ಇದೆ. ಬಹುಶಃ ಅದು ಹಣದ ಸಮಸ್ಯೆ ಆಗಿರಬಹುದು, ಅಥವಾ ಮನೆಯ ನೋವು, ಅಥವಾ ಪ್ರೀತಿಸುವುದರಿಂದ ಬಂದ ನಿರ್ಲಕ್ಷ್ಯ, ಅಥವಾ ಕೆಲಸ, ಆರೋಗ್ಯ, ಭವಿಷ್ಯದ ಭಯ. ಆದರೆ ಇಂದು ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ಭಯಪಡಬೇಡ, ಎಲ್ಲವೂ ಸರಿಯಾಗುತ್ತದೆ. ನೀನು ಎಷ್ಟು ಬಾರಿ ಸೋತರೂ, ನೀನು ಎಷ್ಟು ಬಾರಿ ನಿರಾಶರಾದರೂ ನಿನ್ನ ಒಳಗಿನ ಒಳ್ಳೆಯತನ ಇನ್ನೂ ಜೀವಂತವಾಗಿದೆ. ಅದೇ ನಿನ್ನ ಶಕ್ತಿ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಕೆಲವರು ನಿನ್ನ ಮನಸ್ಸಿಗೆ ನೋವು ಕೊಟ್ಟರು, ಕೆಲವರು ನಿನ್ನ ಕಣ್ಣೀರನ್ನು ನೋಡಿ ಕೂಡ ಮೌನವಾಗಿದ್ದರು. ಆದರೆ ಸಾಯಿ ಮಾತ್ರ ನಿನ್ನ ಪ್ರತಿಯೊಂದು ಉಸಿರನ್ನು ಗಮನಿಸುತ್ತಿದ್ದಾರೆ. ಈ ಕ್ಷಣದಲ್ಲಿ ನೀನು ಈ ವಿಡಿಯೋ ನೋಡುತ್ತಿರುವಾಗ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ಆರಂಭವಾಗುತ್ತಿದೆ. ಇದುವರೆಗೂ ನಿನ್ನ ಜೀವನದಲ್ಲಿ ಇದ್ದ ಕತ್ತಲೆ ನಿಧಾನವಾಗಿ ದೂರವಾಗುತ್ತದೆ. ಮನಸ್ಸಿಗೆ ಶಾಂತಿ ಬರಲು ಶುರುವಾಗುತ್ತದೆ. ನೀನು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರಿನ ಪ್ರತಿಯೊಂದು ವ್ಯರ್ಥವಾಗಿಲ್ಲ. ನೀನು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಒಂದು ಅರ್ಥ ಇದೆ. ನೀನು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಒಂದು ದಿನ ಹಿಂತಿರುಗಿ ನೋಡಿದಾಗ ಅದು ನನ್ನ ಜೀವನದ ದೊಡ್ಡ ಪಾಠವಾಗಿತ್ತು ಎಂದು ನೀನೇ ಹೇಳುತ್ತೀಯ. ಮಗು, ಇನ್ನು ಸ್ವಲ್ಪ ಸಹನೆ ಇಡು. ನಿನ್ನ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ. ನೀನು ರಾತ್ರಿ ಹೊತ್ತು ಮಾಡಿದ ಬೇಡಿಕೆಗಳು ದೇವರಿಗೆ ತಲುಪಿವೆ. ಸಾಯಿಬಾಬಾ ಸಮಯ ತೆಗೆದುಕೊಳ್ಳುತ್ತಾರೆ, ಆದರೆ ಅವರು ಕೊಡುವುದು ಶಾಶ್ವತ. ಸಂತೋಷ. ನಿನ್ನ ಜೀವನದಲ್ಲಿ ತುಂಬ ಬೇಗ ಒಂದು ಶುಭ ಸುದ್ದಿ ಬರಬಹುದು. ನೀನು ನಿರೀಕ್ಷಿಸಿದ ಜಾಗದಿಂದ ಸಹಾಯ ಸಿಗಬಹುದು. ಮುಚ್ಚಿದ ದಾರಿ ಮತ್ತೆ ತೆರೆಯಬಹುದು. ನೀನು ಕಳೆದುಕೊಂಡ ನಗು ಮತ್ತೆ ಮರಳಿ ಬರಬಹುದು. ಇಂದು ಈ ಸಂದೇಶ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಆಶೀರ್ವಾದ ಇರಲಿ. ಮನೆಯಲ್ಲಿ ಶಾಂತಿ ಬರಲಿ, ಆರೋಗ್ಯ ಉತ್ತಮವಾಗಲಿ, ಹಣದ ಕಷ್ಟ ದೂರವಾಗಲಿ, ಮನಸ್ಸಿನ ಭಯ ಕರಗಲಿ. ಯಾರಾದರೂ ಈಗ ಮನಸ್ಸಿನಲ್ಲಿ ತುಂಬ ನೋವಿಂದ ಇದ್ದರೆ ಈ ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಹೆಸರು ಹೇಳಿ, ಓಂ ಸಾಯಿರಾಮ್. ನಿನ್ನ ಮನಸ್ಸು ನಿಧಾನವಾಗಿ ಹಗುರವಾಗುತ್ತದೆ, ಯಾಕಂದರೆ ಸಾಯಿ ನಿನ್ನ ಜೊತೆ ಇದ್ದಾರೆ. ಕೆಲವೊಮ್ಮೆ ನಾವು ತುಂಬ ಒಂಟಿಯಾಗಿ ಅನಿಸುತ್ತದೆ, ಆದರೆ ಸತ್ಯ ಏನೆಂದರೆ ದೇವರು ಮೌನವಾಗಿ ನಮ್ಮ ಜೊತೆ ನಡೆಯುತ್ತಿರುತ್ತಾರೆ. ನೀನು ಇಂದು ಇಲ್ಲಿ ಬಂದಿರುವುದು ಕೂಡ ಒಂದು ಸಂಕೇತ. ಸಾಯಿ ನಿನ್ನನ್ನು ಬಿಟ್ಟಿಲ್ಲ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ಇನ್ನು ತುಂಬ ಸುಂದರ ದಿನಗಳು ನಿನ್ನ ಮುಂದೆ ಇವೆ. ನಿನ್ನ ಹೃದಯ ತುಂಬ ಶುದ್ಧವಾಗಿದೆ, ಅದಕ್ಕೆ ನೀನು ಹೆಚ್ಚು ನೋವು ಅನುಭವಿಸುತ್ತೀಯೇ. ಆದರೆ ನೆನಪಿರಲಿ, ಒಳ್ಳೆಯ ಮನಸ್ಸಿನವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ಹೊಸ ಭರವಸೆ ಬರಲಿ. ನಿನ್ನ ಮನಸ್ಸಿನ ಭಾರ ಕಡಿಮೆಯಾಗಲಿ, ನಿನ್ನ ಮುಖದಲ್ಲಿ ನಗು ಮೂಡಲಿ. ಸಾಯಿಬಾಬಾ ಆಶೀರ್ವಾದ ನಿನ್ನ ಕುಟುಂಬದ ಮೇಲೆ ಸದಾ ಇರಲಿ. ಯಾವ ಕೆಟ್ಟ ದೃಷ್ಟಿಯೂ ನಿಮ್ಮ ಮನೆಗೆ ತಾಗದಿರಲಿ. ಇಂದು ಒಂದು ಮಾತು ಮಾತ್ರ ನೆನಪಿರಲಿ, ನೀನು ಈಗ ಎದುರಿಸುತ್ತಿರುವ ಕಷ್ಟ ನಿನ್ನನ್ನು ಮುರಿಯಲು ಅಲ್ಲ, ಇನ್ನೂ ಬಲಿಷ್ಠನಾಗಿಸಲು ಬಂದಿದೆ. ಹೀಗಾಗಿ ನಿರಾಶರಾಗಬೇಡಿ. ಅಳಬಹುದು, ಆದರೆ ಸೋಲಬೇಡ.
ನೋವು ಇರಬಹುದು, ಆದರೆ ನಂಬಿಕೆ ಬಿಡಬೇಡ. ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ. ನಿಧಾನವಾಗಿ ನಿನ್ನ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಿದ್ದಾರೆ. ಒಂದು ದಿನ ನೀನು ಸಂತೋಷದಿಂದ ಹೇಳುತ್ತೀಯೇ, ಆ ಸಮಯದಲ್ಲಿ ನಾನು ತುಂಬ ಅಳುತ್ತಿದ್ದೆ, ಆದರೆ ಸಾಯಿ ನನ್ನನ್ನು ಬಿಟ್ಟಿರಲಿಲ್ಲ. ಆ ದಿನ ತುಂಬ ಹತ್ತಿರದಲ್ಲಿದೆ. ಸಾಯಿಬಾಬಾ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಸಾಯಿಬಾಬಾ ಮತ್ತೆ ನಿನಗೆ ಹೇಳುತ್ತಿದ್ದಾರೆ, ಮಗು, ಇನ್ನು ಸ್ವಲ್ಪ ಸಮಯ ಮಾತ್ರ. ನಿನ್ನ ಜೀವನದಲ್ಲಿ ಎಲ್ಲವೂ ಬದಲಾಗಲು ಶುರುವಾಗುತ್ತದೆ. ನೀನು ಈಗ ಎದುರಿಸುತ್ತಿರುವ ಪರಿಸ್ಥಿತಿ ತುಂಬ ಕಠಿಣವಾಗಿರಬಹುದು. ಯಾರಿಗೂ ಹೇಳಲಾಗದ ನೋವು ಇರಬಹುದು. ನಿನ್ನ ಹೃದಯದ ಒಳಗೆ ಮೌನವಾಗಿ ನಡೆಯುತ್ತಿರುವ ಯುದ್ಧವನ್ನು ಬೇರೆ ಯಾರು ಅರ್ಥ ಮಾಡಿಕೊಳ್ಳದಿರಬಹುದು. ಆದರೆ ಸಾಯಿ ಎಲ್ಲವನ್ನೂ ನೋಡುತ್ತಿದ್ದಾರೆ. ನಿನ್ನ ಮೌನದ ಅಳುವನ್ನು ಕೇಳುತ್ತಿದ್ದಾರೆ. ಕೆಲ ರಾತ್ರಿ ನೀನು ಯಾರಿಗೂ ತಿಳಿಯದಂತೆ ಅತ್ತಿದ್ದೀಯೇ. ಫೋನ್ ಹಿಡಿದು ಯಾರಿಗಾದರೂ ಕರೆ ಮಾಡಬೇಕೆಂದು ಅನಿಸಿತು, ಆದರೆ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಮೌನವಾಗಿದ್ದೀಯಾ. ಆ ಕ್ಷಣದಲ್ಲಿ ಕೂಡ ಸಾಯಿ ನಿನ್ನ ಹತ್ತಿರವೇ ಇದ್ದರು. ನೀನು ಒಂಟಿಯಾಗಿ ಹೇಳುತ್ತಿದ್ದಾಗ ಅವರು ನಿನ್ನ ತಲೆಯ ಮೇಲೆ ಕೈಯಿಟ್ಟು ನಾನಿದ್ದೇನೆ ಎಂದು ಹೇಳುತ್ತಿದ್ದರು. ಜೀವನ ಕೆಲವೊಮ್ಮೆ ತುಂಬ ಅನ್ಯಾಯವಾಗಿ ಕಾಣುತ್ತದೆ. ಒಳ್ಳೆಯವರೇ ಹೆಚ್ಚು ನೋವು ಅನುಭವಿಸುವಂತೆ ಅನಿಸುತ್ತದೆ. ನೀನು ಯಾರಿಗೂ ಕೆಟ್ಟದ್ದು ಮಾಡದೇ ಇದ್ದರೂ ನಿನಗೆ ಮಾತ್ರ ಸಮಸ್ಯೆಗಳು ಬರುತ್ತಿವೆ ಎಂದು ಅನಿಸಬಹುದು. ಆದರೆ ಸಾಯಿ ಹೇಳುತ್ತಾರೆ, ನಿನ್ನ ಸಹನೆಯ ಪರೀಕ್ಷೆ ನಡೆಯುತ್ತಿದೆ, ಆದರೆ ಇದರ ನಂತರ ನಿನಗೆ ಬರುವ ಸಂತೋಷ ದೊಡ್ಡದು. ಮಗು, ನೀನು ಈಗ ಕುಗ್ಗಬೇಡ. ನಿನ್ನ ಮನಸ್ಸು ಮುರಿದು ಹೋಗದಂತೆ ನೋಡಿಕೋ. ಯಾಕಂದರೆ ನಿನ್ನೊಳಗೆ ಇನ್ನೂ ಒಂದು ಬೆಳಕು ಜೀವಂತವಾಗಿದೆ. ನೀನು ಹಲವಾರು ಬಾರಿ ನಾನು ಸಾಕಾಗಿದೆ ಎಂದುಕೊಂಡಿದ್ದೀಯೇ, ಆದರೂ ಮತ್ತೆ ಎದ್ದು ನಿಂತಿದ್ದೀಯಾ. ಅದೇ ನಿನ್ನ ಶಕ್ತಿ. ಸಾಯಿಬಾಬಾ ನಿನ್ನ ಹೃದಯದ ಬಲವನ್ನು ನೋಡುತ್ತಿದ್ದಾರೆ. ನೀನು ಹೊರಗೆ ನಗುತ್ತಿದ್ದರೂ ಒಳಗೆ ಎಷ್ಟು ನೋವಿದೆ ಎಂಬುದು ಅವರಿಗೆ ಗೊತ್ತು. ನಿನ್ನ ಜೀವನದಲ್ಲಿ ಬೇಗನೆ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಇದುವರೆಗೂ ಅಳಿಸದ ಘಟನೆಗಳು ನಿಧಾನವಾಗಿ ದೂರವಾಗುತ್ತವೆ. ಮನಸ್ಸಿಗೆ ನೆಮ್ಮದಿ ಬರಲು ಶುರುವಾಗುತ್ತದೆ. ಬಹುಶಃ ನೀನು ಈಗ ಹಣದ ಕಷ್ಟದಲ್ಲಿರಬಹುದು. ಪ್ರಯತ್ನ ಮಾಡಿದ ಕೆಲಸಗಳು ಫಲ ಕೊಡದೇ ಇರಬಹುದು, ಅಥವಾ ಪ್ರೀತಿಸಿದವರು ದೂರವಾಗಿರಬಹುದು. ಆದರೆ ಸಾಯಿ ಹೇಳುತ್ತಾರೆ, ನಾನು ನಿನ್ನ ದಾರಿಯನ್ನು ಸಿದ್ಧ ಮಾಡುತ್ತಿದ್ದೇನೆ. ನೀನು ಈಗ ಕಾಣದಿರುವ ಅವಕಾಶಗಳು ನಿನ್ನ ಕಡೆ ಬರುತ್ತಿವೆ. ನೀನು ನಿರೀಕ್ಷಿಸಿದ ರೀತಿಯಲ್ಲಿ ಸಹಾಯ ಸಿಗುತ್ತದೆ. ಒಂದು ಶುಭ ಸುದ್ದಿ ನಿನ್ನ ಮನಸ್ಸಿಗೆ ಸಂತೋಷ ತರುತ್ತದೆ. ನಿನ್ನ ಜೀವನದಲ್ಲಿ ಇಷ್ಟು ದಿನ ಇದ್ದ ಭಯ ಕಡಿಮೆಯಾಗುತ್ತದೆ. ರಾತ್ರಿ ಮಲಗುವಾಗ ಮನಸ್ಸು ಹಗುರವಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ಇನ್ನು ಹೆಚ್ಚು ದಿನ ಇರೋದಿಲ್ಲ. ನೀನು ಮತ್ತೆ ನಗುವೆ, ಮತ್ತೆ ಸಂತೋಷದಿಂದ ಬದುಕುವೆ, ಮತ್ತೆ ನಿನ್ನ ಕನಸುಗಳನ್ನು ನಂಬಲು ಶುರು ಮಾಡುವೆ. ಯಾರಾದರೂ ಈಗ ಈ ವಿಡಿಯೋ ನೋಡುತ್ತಾ ಮನಸ್ಸಿನಲ್ಲಿ ನೋವಿನಿಂದ ಇದ್ದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ನೆನೆಸಿ ನಿಧಾನವಾಗಿ ಹೇಳಿ, ಸಾಯಿ, ನನಗೆ ಶಕ್ತಿ ಕೊಡು. ನೀನು ಒಂಟಿಯಲ್ಲ. ಈ ಜಗತ್ತಿನಲ್ಲಿ ಯಾರು ಅರ್ಥ ಮಾಡಿಕೊಳ್ಳದಿದ್ದರೂ ಸಾಯಿ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನ ಜೀವನದಲ್ಲಿ ತಡವಾಗುತ್ತಿರುವುದು ವಿಫಲತೆ ಅಲ್ಲ. ದೇವರು ನಿನಗೆ ಸರಿಯಾದ ಸಮಯವನ್ನು ಸಿದ್ಧಪಡಿಸುತ್ತಿದ್ದಾರೆ. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಯಾಕಂದರೆ ಅವರು ನಿನಗೆ ಸಣ್ಣ ಸಂತೋಷವಲ್ಲ, ಜೀವನ ಪೂರ್ತಿ ಉಳಿಯುವ ಆಶೀರ್ವಾದ ಕೊಡಲು ಬಯಸುತ್ತಾರೆ. ನೀನು ಕಳೆದುಕೊಂಡವರಿಗಾಗಿ ತುಂಬ ಅಳುತ್ತಿದ್ದೀಯಾ. ಹಿಂದೆ ನಡೆದ ಘಟನೆಗಳನ್ನು ನೆನೆದು ಮನಸ್ಸು ಮುರಿದಿದೆ. ಆದರೆ ಮಗು, ಹೋಗಬೇಕಾದವರು ಹೋಗುತ್ತಾರೆ, ಉಳಿಯಬೇಕಾದವರು ಯಾವತ್ತೂ ನಿನ್ನ ಜೊತೆ ಇರುತ್ತಾರೆ. ಸಾಯಿ ನಿನ್ನ ಜೀವನದಿಂದ ತಪ್ಪು ಜನರನ್ನು ದೂರ ಮಾಡಬಹುದು, ಆದರೆ ಸರಿಯಾದ ಜನರನ್ನು ನಿನ್ನ ಕಡೆ ತರುತ್ತಾರೆ. ಈಗ ನೀನು ಅನುಭವಿಸುತ್ತಿರುವ ಕಾಲಿತನ ಶಾಶ್ವತವಲ್ಲ. ಒಂದು ದಿನ ನಿನ್ನ ಜೀವನ ಪ್ರೀತಿ, ಶಾಂತಿ, ಸಂತೋಷದಿಂದ ತುಂಬುತ್ತದೆ. ನೀನು ಎಷ್ಟೇ ದುಃಖದಲ್ಲಿದ್ದರೂ ನಿನ್ನ ಹೃದಯದ ಒಳ್ಳೆಯತನ ಕಳೆದುಕೊಳ್ಳಬೇಡ. ಯಾಕಂದರೆ ಅದೇ ನಿನ್ನ ದೊಡ್ಡ ಆಶೀರ್ವಾದ. ಸಾಯಿಬಾಬಾ ನಿನ್ನ ಮನೆಗೆ ಆಶೀರ್ವಾದ ಕಳಿಸುತ್ತಿದ್ದಾರೆ. ಮನೆಯಲ್ಲಿ ಇದ್ದ ಕಲಹಗಳು ಕಡಿಮೆಯಾಗಲಿ, ಆರೋಗ್ಯ ಉತ್ತಮವಾಗಲಿ, ಕೆಟ್ಟ ದೃಷ್ಟಿ ದೂರವಾಗಲಿ. ಈ ಕ್ಷಣದಲ್ಲಿ ಈ ಸಂದೇಶ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಶಾಂತಿ ನೀಡಲಿ, ಮನಸ್ಸಿಗೆ ಧೈರ್ಯ ನೀಡಲಿ. ಮಗು, ನೆನಪಿರಲಿ, ನೀನು ಇಷ್ಟು ದಿನ ಬದುಕಿ ಬಂದಿರುವುದು ವ್ಯರ್ಥವಲ್ಲ. ನಿನ್ನ ಜೀವನಕ್ಕೆ ಇನ್ನೂ ಒಂದು ದೊಡ್ಡ ಕಾರಣ ಇದೆ. ನೀನು ಒಂದು ದಿನ ಇತರರಿಗೆ ಬೆಳಕಾಗುವೆ. ನಿನ್ನ ಅನುಭವವೇ ಮತ್ತೊಬ್ಬರ ಬದುಕಿಗೆ ಧೈರ್ಯವಾಗುತ್ತದೆ. ಸಾಯಿಬಾಬಾ ನಿನ್ನನ್ನು ನಿಧಾನವಾಗಿ ದೊಡ್ಡ ಸಂತೋಷದ ಕಡೆ ನಡೆಸುತ್ತಿದ್ದಾರೆ. ಇಂದು ನೀನು ಅಳುತ್ತಿದ್ದರೂ ನಾಳೆ ಇದೆ ಘಟನೆ ನೆನೆದು ನಗುವೆ. ಹಾಗಾಗಿ ಇಂದು ಒಂದು ನಿರ್ಧಾರ ಮಾಡು. ಯಾವ ಪರಿಸ್ಥಿತಿಯಲ್ಲೂ ನಂಬಿಕೆ ಬಿಡುವುದಿಲ್ಲ ಎಂದು. ಪ್ರಾರ್ಥನೆ ಬಿಡಬೇಡ, ಸಹನೆ ಬಿಡಬೇಡ, ನಿನ್ನನ್ನು ನೀನೇ ದ್ವೇಷಿಸಬೇಡ. ಯಾಕಂದರೆ ಸಾಯಿಬಾಬಾ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾರೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಅದು ಸಾಯಿ ನಿನಗೆ ಕಳಿಸಿದ ಸಂಕೇತ. ನಿನ್ನ ಸಮಯ ಬರುತ್ತಿದೆ. ನನ್ನ
ಜೊತೆ ಸಾಯಿಬಾಬಾ ಇದ್ದಾರೆ ಎಂದು ಕಮೆಂಟ್ ಮಾಡಿ. ಸಾಯಿಬಾಬಾ ಈಗ ನಿನಗೆ ಒಂದು ಮುಖ್ಯ ಮಾತು ಹೇಳುತ್ತಿದ್ದಾರೆ. ನೀನು ಇಷ್ಟು ದಿನ ಅತ್ತಿದ್ದು ವ್ಯರ್ಥವಾಗಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರರು. ಕೆಲವರು ನಿನ್ನ ನಗುವನ್ನು ಮಾತ್ರ ನೋಡುತ್ತಾರೆ. ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವಿದೆ, ಮರೆತು ಇದೆ ಎಂಬುದು ಯಾರಿಗೂ ಗೊತ್ತಾಗುವುದಿಲ್ಲ. ನೀನು ಕೆಲವೊಮ್ಮೆ ಎಲ್ಲರ ನಡುವೆ ಇದ್ದರೂ ಒಂಟಿಯಾಗಿ ಅನುಭವಿಸಿದ್ದೀಯಾ. ಮನಸ್ಸಿನಲ್ಲಿ ಸಾವಿರ ಮಾತುಗಳಿದ್ದರೂ ಮೌನವಾಗಿದ್ದೀಯಾ. ಯಾಕಂದರೆ ನಿನ್ನ ನೋವನ್ನು ಹೇಳಿದರೂ ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನೀನು ತಿಳಿದಿದ್ದೀಯಾ. ಆದರೆ ಸಾಯಿಬಾಬಾ ನಿನ್ನ ಮೌನದ ಭಾಷೆಯನ್ನು ಕೂಡ ಕೇಳುತ್ತಾರೆ. ನೀನು ಇಂದು ಈ ವಿಡಿಯೋ ನೋಡುತ್ತಿರುವುದು ಒಂದು ಸಂಕೇತ. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗುತ್ತಿದೆ. ಇಷ್ಟು ದಿನ ನಿನ್ನ ಹೃದಯವನ್ನು ಒತ್ತು ಹಾಕಿದ ದುಃಖ ನಿಧಾನವಾಗಿ ದೂರವಾಗುತ್ತದೆ. ಸಾಯಿ ಹೇಳುತ್ತಾರೆ, ಮಗು, ಇನ್ನು ಸ್ವಲ್ಪ ದಿನ ಮಾತ್ರ ನಿನ್ನ ಕಣ್ಣೀರು ಸಂತೋಷದ ನಗುವಾಗಿ ಬದಲಾಗುತ್ತದೆ. ನೀನು ಎಷ್ಟು ಬಾರಿ ಸೋತು ಮತ್ತೆ ಎದ್ದಿದ್ದೀಯಾ. ಅದೇ ಕಾರಣಕ್ಕೆ ದೇವರು ನಿನ್ನನ್ನು ಬಲವಾದ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಕಳೆದು ಹೋದಂತೆ ಅನಿಸುತ್ತದೆ. ನಂಬಿದವರು ದೂರವಾಗುತ್ತಾರೆ. ಕಾಯುತ್ತಿದ್ದ ಅವಕಾಶಗಳು ಕೈತಪ್ಪುತ್ತವೆ. ಮನಸ್ಸು ಇನ್ನೂ ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಆದರೆ ಆ ಕ್ಷಣದಲ್ಲೇ ಸಾಯಿ ನಿನ್ನ ಕೈ ಹಿಡಿದುಕೊಂಡಿದ್ದಾರೆ. ನೀನು ಕಾಣದ ರೀತಿಯಲ್ಲಿ ದೇವರು ಕೆಲಸ ಮಾಡುತ್ತಿದ್ದಾರೆ. ಈಗ ನಿನಗೆ ಕತ್ತಲೆ ಮಾತ್ರ ಕಾಣಬಹುದು, ಆದರೆ ಮುಂದೆ ಬೆಳಕು ಕಾಯುತ್ತಿದೆ. ಒಂದು ದಿನ ನಿನ್ನ ಜೀವನ ಆಕಸ್ಮಿಕವಾಗಿ ಬದಲಾಗುತ್ತದೆ. ಇಂದು ಅಸಾಧ್ಯವೆಂದು ಕಾಣುತ್ತಿರುವುದೇ ನಾಳೆ ನಿಜವಾಗಬಹುದು. ಸಾಯಿಬಾಬಾ ನಿನ್ನ ಭಾಗ್ಯವನ್ನು ನಿಧಾನವಾಗಿ ತೆರೆದುಕೊಳ್ಳುತ್ತಿದ್ದಾರೆ. ಮಗು, ಯಾರು ನಿನ್ನನ್ನು ಪ್ರೀತಿಸೋದಿಲ್ಲ ಎಂದು ಎಂದಿಗೂ ಯೋಚಿಸಬೇಡ. ದೇವರು ನಿನ್ನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದಾರೆ. ನೀನು ರಾತ್ರಿ ಮೌನವಾಗಿ ಹೇಳುವಾಗ ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿಯನ್ನು ಸಾಯಿ ನೋಡುತ್ತಾರೆ. ಅದಕ್ಕೆ ಇಂದು ಅವರು ನಿನಗೆ ಈ ಸಂದೇಶ ಕಳಿಸುತ್ತಿದ್ದಾರೆ. ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಜೀವನದಲ್ಲಿ ಮತ್ತೆ ಒಳ್ಳೆಯ ದಿನಗಳು ಬರುತ್ತವೆ. ಮನೆಯಲ್ಲಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಣದ ಕಷ್ಟ ನಿಧಾನವಾಗಿ ದೂರವಾಗುತ್ತದೆ. ನೀನು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಸುದ್ದಿ ತುಂಬ ಬೇಗ ನಿನ್ನ ಹೃದಯಕ್ಕೆ ಸಂತೋಷ ತರುತ್ತದೆ. ಈ ಕ್ಷಣದಲ್ಲಿ ಈ ವಿಡಿಯೋ ನೋಡುತ್ತಿರುವ ಯಾರಿಗಾದರೂ ಮನಸ್ಸಿನಲ್ಲಿ ಭಯ ಇದ್ದರೆ ಸಾಯಿ ಹೇಳುತ್ತಾರೆ, ಭಯಪಡಬೇಡ, ನಾನು ಇದ್ದೇನೆ. ನಿನ್ನ ಜೀವನದ ಪ್ರತಿಯೊಂದು ತಡಕ್ಕೂ ಒಂದು ಕಾರಣ ಇದೆ. ದೇವರು ನಿನ್ನನ್ನು ಸರಿಯಾದ ಸಮಯಕ್ಕೆ ಕರೆದೊಯ್ಯುತ್ತಿದ್ದಾರೆ. ಕೆಲವೊಮ್ಮೆ ದೇವರು ನಮ್ಮನ್ನು ಕಾಯಿಸುತ್ತಾರೆ, ಯಾಕಂದರೆ ಅವರು ನಮಗೆ ದೊಡ್ಡ ಆಶೀರ್ವಾದ ಕೊಡಲು ಸಿದ್ಧವಾಗಿರುತ್ತಾರೆ. ನೀನು ಇಷ್ಟು ದಿನ ಅನುಭವಿಸಿದ ನೋವು ಒಂದು ದಿನ ನಿನ್ನ ದೊಡ್ಡ ಶಕ್ತಿಯಾಗುತ್ತದೆ. ಯಾರಾದರೂ ನಿನ್ನನ್ನು ಬಿಟ್ಟು ಹೋಗಿದ್ದರೆ ಅದಕ್ಕಾಗಿ ನಿನ್ನನ್ನು ನೀನೇ ದೂಷಿಸಬೇಡ. ಹೋಗಬೇಕಾದವರು ಹೋಗುತ್ತಾರೆ, ಆದರೆ ಸಾಯಿ ನಿನ್ನ ಜೀವನದಲ್ಲಿ ಉಳಿಯಬೇಕಾದವರನ್ನು ಮಾತ್ರ ಉಳಿಸುತ್ತಾರೆ. ನಿನ್ನ ಮನಸ್ಸು ತುಂಬ ಒಳ್ಳೆಯದು, ಅದಕ್ಕೆ ನೀನು ಬೇಗ ನೋವಾಗುತ್ತೀಯ. ಆದರೆ ನೆನಪಿರಲಿ, ಒಳ್ಳೆಯ ಹೃದಯ ಹೊಂದಿರುವವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಇಂದು ಈ ಸಂದೇಶ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಯ ಆಶೀರ್ವಾದ ದೊರಕಲಿ. ಯಾರ ಮನೆಯಲ್ಲಿ ಕಷ್ಟ ಇದೆಯೋ ಅಲ್ಲಿ ಶಾಂತಿ ಬರಲಿ. ಯಾರ ಮನಸ್ಸಿನಲ್ಲಿ ದುಃಖ ಇದೆಯೋ ಅವರಿಗೆ ನೆಮ್ಮದಿ ಸಿಗಲಿ. ಯಾರ ಕಣ್ಣಲ್ಲಿ ಕಣ್ಣೀರು ಇದೆಯೋ ಅವರು ಮತ್ತೆ ನಗಲಿ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನ ಮುಗಿದಿಲ್ಲ, ಇದು ಹೊಸ ಆರಂಭ. ನೀನು ಇನ್ನೂ ತುಂಬ ಸಂತೋಷ ನೋಡಬೇಕಿದೆ, ತುಂಬ ಸುಂದರ ಕ್ಷಣಗಳನ್ನು ಅನುಭವಿಸಬೇಕಿದೆ. ಈಗ ನಿನ್ನ ಜೀವನ ಎಷ್ಟು ಕಷ್ಟವಾಗಿದ್ದರೂ ಒಂದು ದಿನ ನೀನು ಹೆಮ್ಮೆ ಪಟ್ಟು ಹೇಳುತ್ತೀಯಾ, ನಾನು ಕೈ ಬಿಡಲಿಲ್ಲ. ಅದೇ ದಿನ ನಿನ್ನ ಗೆಲುವಿನ ದಿನವಾಗುತ್ತದೆ. ಮಗು, ನಿನ್ನ ಹೃದಯದಲ್ಲಿ ಇನ್ನೂ ಕನಸುಗಳಿವೆ, ಅವನ್ನು ಸಾಯಿಸಬೇಡ. ಸಾಯಿಬಾಬಾ ನಿನ್ನ ಪ್ರಯತ್ನವನ್ನು ನೋಡುತ್ತಿದ್ದಾರೆ, ನಿನ್ನ ಸಹನೆಯನ್ನು ನೋಡುತ್ತಿದ್ದಾರೆ. ತುಂಬ ಬೇಗ ನಿನ್ನ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಬರುತ್ತವೆ. ನೀನು ನಿರೀಕ್ಷಿಸದ ಸಂತೋಷ ನಿನ್ನ ಬಾಗಿಲು ತಟ್ಟುತ್ತದೆ. ಇಂದು ರಾತ್ರಿ ಮಲಗುವ ಮೊದಲು ಒಮ್ಮೆ ಮಾತ್ರ ಸಾಯಿ ಹೆಸರು ಹೇಳು, ಓಂ ಸಾಯಿರಾಮ್. ಆ ಒಂದು ಪ್ರಾರ್ಥನೆಯಲ್ಲೇ ಅಪಾರ ಶಕ್ತಿ ಇದೆ. ನಿನ್ನ ಮನಸ್ಸು ಹಗುರವಾಗುತ್ತದೆ, ಭಯ ಕಡಿಮೆಯಾಗುತ್ತದೆ, ಹೊಸ ಭರವಸೆ ಹುಟ್ಟುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ಸೋಲುವುದಿಲ್ಲ, ನಿನ್ನ ಸಮಯ ಬರುತ್ತಿದೆ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದರೆ ಲೈಕ್, ಶೇರ್ ಮಾಡಿ. ಇನ್ನೂ ಇಂತಹ ಪ್ರತಿದಿನ ಸಾಯಿ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಇನ್ನಷ್ಟು ಹತ್ತಿರವಾಗಲು ಮೆಂಬರ್ಶಿಪ್ ಜಾಯಿನ್ ಮಾಡಿ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನೀಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ, ಮರೆಯಬೇಡಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭ ದಿನ.